ಸತ್ತಿದೇವರ ಮಹೋತ್ಸವ ಊಟ ಸೇವಿಸಿ ಅಸ್ವಸ್ಥ 150ಕ್ಕೂ ಅಧಿಕ ಮಂದಿಗೆ ವಾಂತಿ ಭೇದಿ 40ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೆ ದಾಖಲು. ಕೆ ಸೇವಲಾಲಪುರ ಗ್ರಾಮದಲ್ಲಿ ಆತಂಕ. ಆರೋಗ್ಯ ಇಲಾಖೆಯಿಂದ ಮೊಬೈಲ್ ಕ್ಲಿನಿಕ್ ಆರಂಭ, ಚಿಕಿತ್ಸೆ ಮುಂದುವರಿಕೆ. ಪಾವಗಡ ತಾಲೂಕಿನ ನಾಗಲಮಡಕೆ ಹೋಬಳಿಯ ಕೆ ಸೇವಲಾಲಪುರ ಗ್ರಾಮದಲ್ಲಿ ಗುರುವಾರ ನಡೆದ ಸತ್ತಿದೇವರ ಮಹೋತ್ಸವ ಹಾಗೂ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ನೀಡಲಾದ ಆಹಾರ ಸೇವಿಸಿ ಬಳಿಕ 150ಕ್ಕೂ ಅಧಿಕ ಮಂದಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದ್ದು ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಅಸ್ವಸ್ಥಗೊಂಡವರಲ್ಲಿ 40ಕ್ಕೂ ಅಧಿಕ ಮಂದಿ ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು ಅವರಲ್ಲಿ 7ಕ್ಕೂ ಹೆಚ್ಚು ಮಕ್ಕಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಉಳಿದವರಿಗೆ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಮೊಬೈಲ್ ಕ್ಲಿನಿಕ್ ಮೂಲಕ ಚಿಕಿತ್ಸೆ ಮತ್ತು ಔಷಧೋಪಚಾರ ನೀಡಲಾಗುತ್ತಿದೆ. ಗುರುವಾರ ನಡೆದ ಸತ್ತಿದೇವರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತರು ಮತ್ತು ಅತಿಥಿಗಳಿಗೆ ಪಲಾವ್, ಬಾದುಷಾ, ಬಟಾಣಿ ಪಲ್ಯ, ಕೋಸಂಬರಿ, ಅನ್ನ ಸಾಂಬಾರ್, ಮೊಸರು ಹಾಗೂ ಬಜ್ಜಿ ಒಳಗೊಂಡ ಊಟವನ್ನು ವಿತರಿಸಲಾಗಿತ್ತು. ಬೆಳಿಗ್ಗೆಯಿಂದಲೇ ಆಹಾರ ವಿತರಣೆ ನಡೆದಿದ್ದು ಮಧ್ಯಾಹ್ನ ಹಾಗೂ ಸಂಜೆ ಊಟ ಮಾಡಿದವರಲ್ಲಿ ರಾತ್ರಿ 10 ಗಂಟೆಯ ನಂತರ ವಾಂತಿ ಭೇದಿ ಲಕ್ಷಣಗಳು ಕಾಣಿಸಿಕೊಂಡಿವೆ. ಶುಕ್ರವಾರ ಬೆಳಗ್ಗೆಯ ವೇಳೆಗೆ ಮತ್ತಷ್ಟು ಜನರಲ್ಲಿ ಇದೇ ಲಕ್ಷಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆತಂಕಗೊಂಡು ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ತಕ್ಷಣ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಆರಂಭಿಸಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಪಾವಗಡ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ನಾಗೇಶ್ ಅವರ ನೇತೃತ್ವದಲ್ಲಿ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ನಿರಂತರವಾಗಿ ಚಿಕಿತ್ಸೆ ಮತ್ತು ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ. ಆಹಾರ ಸೇವನೆಯಿಂದ ಉಂಟಾದ ಅಸ್ವಸ್ಥತೆಗೆ ನಿಖರ ಕಾರಣ ತಿಳಿಯಲು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಹಾರ ಮತ್ತು ನೀರಿನ ಮಾದರಿಯನ್ನು ಪ್ರಯೋಗಾಲಯ ಕಳುಹಿಸಲಾಗಿದೆ. ಏನು ಗೊತ್ತಾ, ನಮ್ಮ ಮಾವರು ರಿಲೇಷನ್ ನಮ್ಮ ಅಕ್ಕ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರದ್ದು ನೆಟ್ ಅಂತ ಹೇಳ್ತಾರಲ್ಲ, ತಲೆ ಕೂದಲು ತಗೊತಾರಲ್ಲ, ಅದಿತ್ತು. ಅದಕ್ಕೋಸ್ಕರ ನಮ್ಮ ಅವ್ರದ್ದೆಲ್ಲ ರಿಲೇಷನ್ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಏನೇನೋ ಊಟ ಎಲ್ಲ ಮಾಡಿಸಿದ್ದೀವಿ, ಇಲ್ಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿರೋದು ಮಾಡಿಕೊಂಡು ಬಂದಿರೋದು. ಅವರು ಏನೇನೋ ನನಗೂ ಗೊತ್ತಿಲ್ಲ, ನಾನು ಹೊರಗಡೆ ಹೋಗ್ತೀನಿ ಮಾಡ್ಕೊಂಡ್ಬಿಟ್ಟು ಬಂದು ಒಂದು 2 ಅವರ್ ಅಷ್ಟೇ. ಆಮೇಲೆಯಿಂದ ನೈಟ್ ಒಂದು 5 ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ನಮ್ಮ ಅಮ್ಮ ಅವ್ರಿಗೆ. ಅದು ದೇವಸ್ಥಾನನೂ ಐತೆ ಪಕ್ಕದಾಗೆ, ಮನೆ ಓಪನಿಂಗ್ ಇತ್ತು. ಊಟಕ್ಕಂತ ಕರೆಸಿದ್ದಾರೆ, ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಅದು ಊಟ ಮಾಡಿದ್ದಾರೆ. ಊಟ ಮಾಡಿ ನಿನ್ನೆ ಎಲ್ಲ ಮೊನ್ನೆ ಮಾಡಿರೋದು. ನಿನ್ನೆ ನೈಟಿಂದಾನೇ ಸ್ಟಾರ್ಟ್ ಎಲ್ಲರಿಗೂ. ಮೊನ್ನೆ ನೈಟ್ ಗುರುವಾರ ರಾತ್ರಿಯಿಂದನಾ ನಿನ್ನೆ ರಾತ್ರಿಯಿಂದ? ಗುರುವಾರ ರಾತ್ರಿಯಿಂದಾನೆ 9 ಗಂಟೆಗೆಲ್ಲ ಊಟ ಆಗೈತೆ. 10-11 ಗಂಟೆಯಿಂದ ಸ್ಟಾರ್ಟ್ ವಾಂತಿ ಭೇದಿ ಎಲ್ಲ ಸ್ಟಾರ್ಟ್. ಒಂದು 45ರಿಂದ 50 ಜನ ಇನ್ನೂ ಬರ್ತಾನೆ ಇದ್ದಾರೆ. ಇಲ್ಲಿ ಹಾಸ್ಪಿಟಲ್ ತೋರಿಸಿದ್ರು ಏನು ವಾಸಿ ಇಲ್ಲ. ಹಿಂಗೆ ಆಗೈತೆ ಅಂತ ಗೊತ್ತಿಲ್ಲ. ಒಬ್ಬೊಬ್ರಿಗೆ 6 ಬಾಟ್ಲು 7 ಬಾಟ್ಲು ಬಿಟ್ಟವ್ರೆ. ಏನಂದರೆ ಡಾಕ್ಟ್ರು ಅದು ಹೇಳ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲಪ್ಪ ಇದು ಅಂತ ಹೇಳ್ತಿದ್ದಾರೆ. ರಕ್ತ ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ಕೆಲವ್ರಿಗೆ ಇಲ್ಲ. ಆ ಥರ ಇದೆ. ಇದೇನಿಲ್ಲ ಅಂದ್ರೂ ಬೆಳಗ್ಗೆ ಒಂದು 10 ಗಂಟೆ ತನಕ ಅವಾಗ ಹೋಗ್ತಾ ಇರೋದು, ವಾಂತಿ ಬರೋದು, ಆ ಥರ ಆಗೋದು, ಲೂಸ್ ಮೋಷನ್ ಫುಲ್ಲು ಸುಸ್ತು. ಕರ್ಕೊಬರೋಕ್ಕೆ ಆ್ಯಂಬುಲೆನ್ಸು ಇಲ್ಲ. ನಾನು ಗಾಡಿಯಲ್ಲಿ ಹಾಕ್ಕೊಬಂದು ಅಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ. ಊಟ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡ ತಕ್ಷಣ ನಡೀತಾ ಇದ್ರು ನಮ್ಮ ಬಂದು ಜ್ವರ ಎಲ್ಲ ಸ್ಟಾರ್ಟ್ ಆಯಿತು. ಏನಂತ ಗೊತ್ತಾಗಿಲ್ಲ. ಊಟ ಎಷ್ಟೊತ್ತಿಗೆ ಮಾಡಿದ್ರಿ? 1:45 ಊಟ ಮಾಡ್ತಿದ್ವಿ. ಅಂಗಡಿಗೆ ಹೋಗೋಷ್ಟೊತ್ತಲ್ಲಿ ಸುಸ್ತು, ಕಾಲು ನೋವು, ಜ್ವರ ಎಲ್ಲ ಬಂದು. ಊಟ ಮಾಡಿದ್ದು ಎಷ್ಟೊತ್ತಿಗೆ ನಿಮಗೆ ಇದು ಅನಿಸಿದ್ದು? ಊಟ ಮಾಡಿದ್ದು 1 ಗಂಟೆಗೆ ಊಟ ಮಾಡಿದ್ರೆ 2 ಗಂಟೆಗೆ ನಿಮ್ಗೆ ಸುಸ್ತು ಅನಿಸಿತ್ತು. ಸುಸ್ತು, ಕೈ ಕಾಲು ಜ್ವರ ಎಲ್ಲ. ಎಷ್ಟು ಜನ ಊಟ ಮಾಡಿರ್ಬೋದಲ್ಲಿ? ಏನೋ ಗೊತ್ತಿಲ್ಲ. ಜಾಸ್ತಿ 100 ಜನ ಬಂದಿತ್ತು. ಅಷ್ಟಕ್ಕೆ ಕೊಟ್ಟಿದ್ದೆ. ನಿಮ್ಮ ಆರೋಗ್ಯ ಹೆಂಗಿದೆ ಈಗ? ಪರವಾಗಿಲ್ವಾ? ನಿಮ್ಮ ಹೆಸರು? ಅನ್ನ, ಪಲಾವ್, ಸಾಂಬಾರು, ಮೊಸರು ಬಜ್ಜಿ, ಗುಗ್ರಿ, ಬಟಾಣಿ, ಹೆಸರುಬೇಳೆ, ಮುಂಗೇರು ಎಲ್ಲ ಮಾಡಿದ್ವಿ. ಏನು ಫಂಕ್ಷನ್ ಏನಮ್ಮ? ದೇವಂದು ಪೂಜೆ ಐತೆ. ಇವರೆಲ್ಲರೂ ಹೋಗ್ತೀವಿ ಪೂಜೆ ಮಾಡಿ. ನಾವೆಲ್ಲರೂ ಹೋಗಿ ಪೂಜೆ ಮಾಡ್ತೀವಿ. ಹೊಟ್ಟೆ ನೋವು ಜಾಸ್ತಿ ಸರ್. 7 ಸತಿ ಬೇರೆ 3 ಸತಿ ವಾಂತಿ. ಏನಾಗಿದೆ? ವಾಂತಿ ಬೇರೆ ಏನಿಲ್ಲ. ವಾಂತಿ ಬೇರೆ ನಿನ್ನಟ್ಟು ಮುಂಚಿನ ಏನು ತಿಂದ್ರಮ್ಮ ದಿನ ಮೊದಲು?
అన్నంకి అడ్డాడు చేసిండు అన్నం తిని ఎక్కడ దాడి చేసినది మాట్లాడ సేవలాంపుర తాండ క్యాతగానికెరే ಏನು ಮಾಡಿದ್ರಮ್ಮ ಊಟ ಅನ್ನ ಪಲಾವು ಖೀರು ಇದು ಉಂಟ ಅಂತ ಹಾಕಿದ್ರೆ ಬಾದುಷಿ ಅದು ఏం ఫంక్షన్ అది ಯಾವ್ದು చేసిండు దేవరు యాదే ఉంది సత్తి సత్తి దేవుందా ఎంతమందికి బాగలేకుండా అయింది అందరు తింటారో అందరికి అట్లా అందరికీ అయిందా